ಹಲೋ ಫ್ರೆಂಡ್ಸ್, ಬೇಸಿಗೆಯಲ್ಲಿ ನಮ್ಮ ದೇಹವನ್ನು ತಂಪಾಗಿಡೋದು ಒಂದು ಬಿಗ್ ಚಾಲೆಂಜ್ ಅಂತ ಹೇಳ್ಬೋದು. ಹಾಗಾಗಿ ಒಂದು ಒಳ್ಳೆ ರೆಸಿಪಿ ತಗೊಂಡು ಬಂದಿದ್ದೇನೆ. ಇದರಲ್ಲಿ ತೆಂಗಿನ ಹಾಲಿದೆ, ಬೆಲ್ಲದ ನೀರು ಮತ್ತು ಹೆಸರುಬೇಳೆ ಇದೆ. ಹಾಗಾಗಿ ಇದು ಎಲ್ಲ ಪದಾರ್ಥಗಳು ದೇಹವನ್ನು ತಂಪು ಮಾಡುತ್ತದೆ. ಮತ್ತೆ ಈ ರೆಸಿಪಿನ ಸ್ಟಾರ್ಟ್ ಮಾಡಿಬಿಡೋಣ. ಇದಕ್ಕೆ ಬೇಕಾದ ಮೇನ್ ಇಂಗ್ರೀಡಿಯೆಂಟ್ ಬಂದು ಹೆಸರುಬೇಳೆ 1 ಕಪ್ಪಿನಷ್ಟು ತೊಗೊಂಡಿದ್ದೇನೆ. ಹಾಗೆ ಜೊತೆಗೆ 1 ತೆಂಗಿನಕಾಯಿ ತೊಗೊಂಡಿದ್ದೇನೆ. ಅರ್ಧ ತೆಂಗಿನಕಾಯಿನೂ ನೀವು ಬಳಸ್ಬಹುದು. ಸೊ 2 ಕಪ್ಪಿನಷ್ಟು ಹಾಲು ಬಂದರೆ ತುಂಬ ಟೇಸ್ಟಿಯಾಗಿ ನಮ್ಮದು ಪಾಯಸ ರೆಡಿ ಆಗುತ್ತೆ. ಮೊದಲೇದಾಗಿ ಇಲ್ಲಿ 1 ಕಪ್ಪು ಹೆಸರುಬೇಳೆ ತೊಗೊಂಡು ನಾನು ಇದನ್ನು ಚೆನ್ನಾಗಿ ಲೋ ಫ್ಲೇಮ್ದಲ್ಲಿ ಹುರ್ಕೋತೀನಿ. ಸೊ ನಾವು ಹೈ ಫ್ಲೇಮ್ದಲ್ಲಿ ಇಟ್ಟರೆ ಬೇಗನೆ ಅದು ಕಪ್ಪಾಗುತ್ತೆ. ಹಾಗಾಗಿ ಲೋ ಫ್ಲೇಮ್ದಲ್ಲಿ ಅದು ಚೆನ್ನಾಗಿ ಘಮ ಬರುವವರೆಗೆ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಆಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಸೈಡಲ್ಲಿ ಎತ್ತಿಡ್ತೀನಿ. ನೆಕ್ಸ್ಟ್ ಬಂದು ನಾನು ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಸ್ವಲ್ಪ ಚೆನ್ನಾಗಿ 1-2 ಸತಿ ನೀರಲ್ಲಿ ತೊಳ್ಕೊಂಡ್ಬಿಡ್ತೀನಿ. ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಧೂಳಿನಂತೆ ಇದ್ದರೆ ಅದು ಹೋಗಲಿ ಅಂತ ಹೇಳಿ. ನೆಕ್ಸ್ಟ್ ಒಂದು ಕುಕ್ಕರ್ ತೊಗೊಂಡು ನಾನು ಅದೇನು ತೊಳ್ಕೊಂಡು ಇಟ್ಕೊಂಡಂಥ ಹೆಸರುಬೇಳೆನ ಹಾಕಿ ಬೇಳೆ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಈಗ 1 ಕಪ್ಪು ಹೆಸರುಬೇಳೆಗೆ ನಾನು 2 ಕಪ್ಪಿನಷ್ಟು ನೀರನ್ನು ಬಳಸ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ದಷ್ಟು ತುಪ್ಪ ಬಳಸ್ತಾ ಇದ್ದೀನಿ. 2 ವಿಷಲನ್ನ ಕೂಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ 1 ಕಪ್ಪು ಬೆಲ್ಲ ತೊಗೊಂಡಿದ್ದೇನೆ. ಅದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ನೀರನ್ನು ಬಳಸ್ತಾ ಇದ್ದೀನಿ. ಸೊ ತುಂಬ ನೀರು ಹಾಕಿ ನಾವು ಪಾಕ ಮಾಡುವ ಅವಶ್ಯಕತೆ ಇಲ್ಲ. ಜಸ್ಟ್ ಅದು ಬೆಲ್ಲ ಕರಗಬೇಕು. ಹಾಗೆ ಅದನ್ನು ಸೋಸ್ಕೊಂಡು ನಾನು ಬೇಳೆಯಲ್ಲಿ ಸೇರಿಸಬೇಕಾಗುತ್ತೆ ಅಷ್ಟೇ. ಹಾಗಾಗಿ ಅರ್ಧ ಕಪ್ಪಿನಷ್ಟು ನೀರನ್ನು ತಗೊಂಡಿದ್ದೇನೆ. ನೆಕ್ಸ್ಟ್ ಬೆಲ್ಲ ಕರಗಿದ ಮೇಲೆ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ತೆಂಗಿನಕಾಯಿನ ಹಾಲನ್ನ ತೆಗೆದುಬಿಡೋಣ. ಈ ತೆಂಗಿನಕಾಯಿನ ತುಂಬ ಈಸಿಯಾಗಿ ಹೇಳಬೇಕಂದ್ರೆ ಬೇಸಿಗೆ ಇದೆ ಅಲ್ವಾ, ತುಂಬಾ ವೇಸ್ಟ್ ಮಾಡಬಾರ್ದೇನು ಅಂತ ಹೇಳಿ ನಾನು ಮೇಲಿರುವಂಥ ಜುಬ್ರಾನ ತೆಗೆದು ನಾನು ಅದರಲ್ಲಿ ಏನು 3 ಕಣ್ಣು ಇರುತ್ತಲ್ವ, ಅದರಲ್ಲಿ ಒಂದು ಕಣ್ಣನ್ನು ತೆಗೆದು ನಾನು ಅದಕ್ಕೆ ಹೋಲ್ ಮಾಡಿ ಸೊ ತೆಂಗಿನ ನೀರನ್ನ ತೆಗಿತಾ ಇದ್ದೀನಿ. ಸೊ ಇದರಲ್ಲಿ 1 ಹನಿನೂ ವೇಸ್ಟ್ ಆಗಲ್ಲ. ಹಾಗಾಗಿ ಈ ಮೆಥಡನ್ನು ಮಾಡೋದು. ಸೊ ಇದು ತುಂಬ ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು. ಸೊ ನೀರನ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಸೈಡಲ್ಲಿ ನನ್ನ ಮಗ ಕಾಯ್ತಾ ಇದ್ದ, ಮಮ್ಮಿ ಯಾವಾಗ ಕೊಡ್ತಾಳೆ ನೀರು ಅಂತ ಹೇಳಿ. ಸೊ ಅವನಿಗೆ ಅದು ನೀರು ಕುಡಿಯೋದಕ್ಕೆ ಕೊಟ್ಟೆ. ಈ ನೆಕ್ಸ್ಟ್ ಬನ್ನಿ ಇದನ್ನು ನಾವು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕಿ ನಾವು ಹಾಲನ್ನು ತೆಗಿಬೇಕಾಗುತ್ತೆ. ಸೊ ಅದು ಹಾಲನ್ನು ನಾವು ಒಂದು ಚಾಣಿ ಹಿಡಿದು ಅದರೊಳಗಿಂದ ಹಾಲನ್ನು ತೆಗೆದು ಈ ಥರ ನಾವು 2-3 ಸತಿ ಸೇಮ್ ರಿಪೀಟ್ ಮಾಡಿದರೆ ನಮಗೆ 2 ಬಟ್ಲದಷ್ಟು ಅಥವಾ 2 ಕಪ್ಪಿನಷ್ಟು ನಾವು ಹಾಲನ್ನು ತಗೊಂಡೆ. ಸೊ ಇದು ಫ್ರೆಶ್ ಆಗಿ ತೆಂಗಿನಕಾಯಿಂದ ಮಾಡೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ಫ್ರೆಶ್ ಇರುವಂಥ ತೆಂಗಿನಕಾಯಿನ ತಗೊಂಡು ನೀವು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ಬೋದು 2 ಕಪ್ಪಿನಷ್ಟು ತೆಂಗಿನ ಹಾಲು ರೆಡಿಯಾಗಿದೆ. ಕುಕ್ಕರ್ ತಣ್ಣಗಾಗಿದೆ. ಸೊ ಬೇಳೆ ಹೇಗೆ ಕೂತಿದೆ ಅಂತ ನೋಡ್ಕೊಂಬರೋಣ. ಜಸ್ಟ್ 2 ವಿಷಲ್ ಕೂಗಿಸಿದ್ದೇನೆ. ನೋಡ್ಬೋದು ಈ ಥರ ಇದೆ. ತುಂಬ ಸಾಫ್ಟು ಆಗಿಲ್ಲ. ಸೊ ಸ್ವಲ್ಪ ತರಿತರಿ ಆಗಿದೆ. ನೋಡ್ಬೋದು ಇಷ್ಟು ಮೆತ್ತಗಾಗಿದ್ದರೆ ಸಾಕು. ತುಂಬಾ ಕುದಿಸ್ಬಾರ್ದು. ಸ್ವಲ್ಪ ಕುದಿಸಿದ್ರೂ ಟೇಸ್ಟ್ ಚೆನ್ನಾಗಿ ಬರಲ್ಲ. ಬೇಳೆ ಬಾಯಲ್ಲಿ ಹತ್ತಿರೋದು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ 2 ವಿಷಲ್ ಕೂಗಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಬಂದು ಕರ್ಸ್ಕೊಂಡು ಇಟ್ಕೊಂಡಂಥ ಬೆಲ್ಲದ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ಬೋದು. ಸೊ ಇದನ್ನು ತುಂಬ ಸಾಫ್ಟಾಗಿ ಹಿಂಗೆ ಮೆತ್ತಗೆ ಮಾಡಿಬಿಡು, ಜಸ್ಟ್ ಮಿಕ್ಸ್ ಮಾಡಬೇಕು. ಇವಾಗ ನಾನು ಮಾಡ್ಕೊಂಡು ಇಟ್ಕೊಂಡಂಥ 2 ಕಪ್ಪಿನಷ್ಟು ತೆಂಗಿನ ಹಾಲನ್ನು ಹಾಕ್ತಾ ಇದ್ದೀನಿ. ಹಾಕಿ ಸ್ಟವ್ ಮೇಲೆ ಇಟ್ಟು ಮತ್ತೆ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಮತ್ತೊಂದು ಸ್ವಲ್ಪ ಫ್ಲೇವರ್ ಆ್ಯಡ್ ಆಗಲಿ ಅದ್ರ ಜೊತೆ, ಹಾಲಿನ ಜೊತೆ ಅಂತಂತ ಹೇಳಿ ಅಷ್ಟೇ. ಹಾಗೆ ಅದ್ರ ಜೊತೆಗೆ ಮತ್ತೊಂದಿಷ್ಟು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ಕೋತಾ ಹೋಗ್ತೀನಿ. ನೆಕ್ಸ್ಟ್ ಬಂದು 2 ಟೇಬಲ್ ಸ್ಪೂನ್ದಷ್ಟು ತುಪ್ಪ ತೊಗೊಂಡು ಅದಕ್ಕೆ ನಾನು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಇಷ್ಟ ಆ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಹಾಕೋಬಹುದು. ಸೊ ಅದನ್ನು ಫ್ರೈ ಮಾಡಿ ನಾನು ಪಾಯಸದಲ್ಲಿ ಮಿಕ್ಸ್ ಮಾಡಿದೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಚುಟಿಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಯಾವುದೇ ಸ್ವೀಟ್ ಮಾಡಿ ನೀವು ಒಂದು ಚುಟಿಕೆ ಉಪ್ಪು ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗೆ 1 ಟೀ ಸ್ಪೂನ್ದಷ್ಟು ನಾನು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದು ಲೋ ಫ್ಲೇಮ್ದಲ್ಲಿ ಇಟ್ಕೊಂಡು ಮಾಡ್ಕೊಂಡಿದ್ದಂಥದ್ದು ಅಷ್ಟೇ. ಜಸ್ಟ್ ಫ್ಲೇವರ್ ಚೆನ್ನಾಗಿ ಆ್ಯಡ್ ಆಗಲಿ ಒಂದಕ್ಕೊಂದು ಸೇರಿ ಅಂತ ಇಟ್ಕೊಂಡಿದ್ದು. ನೆಕ್ಸ್ಟ್ ಒಂದು ಸರ್ವಿಂಗ್ ಬೌಲಿಗೆ ಹಾಕಿ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು 2 ಟೇಬಲ್ ಸ್ಪೂನ್ದಷ್ಟು ತುರ್ಕೊಂಡು ಇಟ್ಕೊಂಡಂಥ ಒಣ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಹಾಗೆ ಲಾಸ್ಟ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಅದು ಬಂದು ಗಸಗಸೆ ಅಂದರೆ ಪಾಪಿ ಸೀಡ್ಸ್ ಅಂತ ಕರೀತಾರೆ. ಇದು ಹಾಕಿದರೆ ತುಂಬ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಒಂದು ಸ್ವೀಟಿಗೆ. ಕೊನೆಯದಾಗಿ ತುಪ್ಪದಿಂದ ಸರ್ವ್ ಮಾಡಿದರೆ ಬಿಸಿ ಬಿಸಿಯಾದ ಪಾಯಸ ತುಂಬಾ ಚೆನ್ನಾಗಿರುತ್ತೆ. ಹೆಸರುಬೇಳೆ ಪಾಯಸ ಅಂತ ಹೇಳ್ಬೋದು. ಹಾಗೆ ಇದು ಫ್ರಿಜ್ನಲ್ಲಿ ಇಟ್ಟು ನೆಕ್ಸ್ಟ್ ಡೇನೂ ಕೂಡ ನೀವು ತಿನ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ತಂಪು ಕೊಡುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.